ಒಂದ್ ಕಡೆ ಬೈಸಿಪ್ಸ್ ದೊಡ್ಡದು, ಒಂದ್ ಲೆಗ್ ಸ್ಟ್ರಾಂಗ್ ಆತರ ಅನ್ಸ್ತಿದ್ಯಾ ನಿಮ್ಗೆ? ಅದ್ ಬರೀ ನಿಮ್ ತಲೆಯಲ್ಲ, ಅದನ್ನ ಮಸಲ್ ಇಂಬ್ಯಾಲೆನ್ಸ್ ಅಂತಾರೆ. ಮಸಲ್ ಇಂಬ್ಯಾಲೆನ್ಸ್ ಅಂದ್ರೆ ಏನು? ಯಾವಾಗ ನಿಮ್ಮ ಒನ್ ಸೈಡ್ ಆಫ್ ಮಸಲ್ ಅಥವಾ ಒನ್ ಸೈಡ್ ಆಫ್ ಯೋರ್ ಬಾಡಿ ಸ್ಟ್ರಾಂಗರ್, ಬಿಗ್ಗರ್, ಮೋರ್ ಫ್ಲೆಕ್ಸಿಬಲ್ ಇರುತ್ತೆ ಇನ್ನೊಂದ್ ಸೈಡ್ ಗಿಂತ, ಅದನ್ನ ಮಸಲ್ ಇಂಬ್ಯಾಲೆನ್ಸ್ ಅಂತೀವಿ. ಇದರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ? ಲಿಫ್ಟ್ ಮಾಡ್ಬೇಕಾದ್ರೆ ಪೂರ್ ಪರ್ಫಾರ್ಮೆನ್ಸ್ ಆಗುತ್ತೆ, ಮತ್ತೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪೋಸ್ಚರ್ ಮತ್ತೆ ಮೂವ್ಮೆಂಟ್ ಗೆ ಅಫೆಕ್ಟ್ ಆಗುತ್ತೆ, ಮಸಲ್ ಗ್ರೋತ್ ಆಗೋದನ್ನ ಸ್ಲೋ ಮಾಡುತ್ತೆ. ಯಾಕಾಗುತ್ತೆ ಮಸಲ್ ಇಂಬ್ಯಾಲೆನ್ಸು? ಯಾಕೆ ಅಂತಂದ್ರೆ ಡಾಮಿನೇಟ್ ಸೈಡ್ ಓವರ್ ಯೂಸ್ ಮಾಡೋದು ಅಥವಾ ಓವರ್ ಡ್ರೈನ್ ಮಾಡೋದು. ನೆಕ್ಸ್ಟ್ ಪೂರ್ ಪರ್ಫಾರ್ಮ್. ಎಕ್ಸಾಂಪಲ್, ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಒಂದ್ ಸೈಡ್ ಲೀನ್ ಆಗೋದು, ಮತ್ತೆ ಬರೀ ಮಷಿನ್ ಎಕ್ಸರ್ಸೈಸ್ ಮಾಡೋದ್ರಿಂದನೂ ಆಗುತ್ತೆ, ಬಿಕಾಸ್ ಆಗ ಮಸಲ್ ಆಕ್ಟಿವಿಟಿ ಲೆಸ್ ಆಗುತ್ತೆ. ಹೇಗೆ ಮಸಲ್ ಇಂಬ್ಯಾಲೆನ್ಸ್ ನ ಫಿಕ್ಸ್ ಮಾಡೋದು? ಹೇಗೆ ಅಂದ್ರೆ ಯೂನಿಲ್ಯಾಟ್ರಲ್ ಎಕ್ಸರ್ಸೈಸ್ ನ ನಿಮ್ ವರ್ಕೌಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಡಂಬಲ್ ರೋಯಿಂಗ್, ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸ್, ಸಿಂಗಲ್ ಲೆಗ್ ಗ್ಲೂಟ್ ಬ್ರಿಡ್ಜಸ್, ಸಿಂಗಲ್ ಆರ್ಮ್ ಓವರ್ ಪ್ರೆಡ್ಸ್. ಇದ್ರ ಮಾಡೋದ್ರಿಂದ ನಿಮ್ಗೆ ಈಕ್ವಲ್ ಆಗಿ ಬೀಳುತ್ತೆ. ನೆಕ್ಸ್ಟ್, ಯಾವಾಗ್ಲೂ ನಿಮ್ ವೀಕರ್ ಸೈಡ್ ಇಂದ ಸ್ಟಾರ್ಟ್ ಮಾಡಿ. ಆಗ ವೀಕ್ ಸೈಡ್ ಇರೋದನ್ನ ಜಾಸ್ತಿ ರೆಪಿಟೇಷನ್ ಹೊಡಿಬಹುದು, ವೇಟ್ಸ್ ನ ಕಂಟ್ರೋಲ್ ಮಾಡಬಹುದು. ರೆಕಾರ್ಡ್ ಮಾಡ್ಕೊಳ್ಳಿ ನಿಮ್ ಫಾರ್ಮ್ ಮೇಲೆ. ಸೊ ನಿಮ್ ಫಾರ್ಮ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಲೈಕ್ ಎಲ್ಲಿ ತಪ್ಪಾಗ್ತಿದೆ, ಏನ್ ತಪ್ಪಾಗ್ತಿದೆ ಅಂತ ಕಂಡುಹಿಡಿಯಬಹುದು. ಫೋಕಸ್ ಆನ್ ಮೈಂಡ್ ಮಸಲ್ ಕನೆಕ್ಷನ್. ಮೊಬಿಲಿಟಿ ಅಂಡ್ ಸ್ಟ್ರೆಚ್ ನ ಕಂಪಲ್ಸರಿ. ಮಸಲ್ ಇಂಬ್ಯಾಲೆನ್ಸ್ ನ ಸರಿ ಮಾಡ್ಕೊಂಡ್ರೆ ಬೇಗ ಗೇನ್ ಆಗುತ್ತೆ, ಮತ್ತೆ ಬೆಟರ್ ಪರ್ಫಾರ್ಮೆನ್ಸ್, ಲೆಸ್ ಇಂಜುರೀಸ್ ಚಾನ್ಸಸ್.